ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಫ್ರಂಟಲ್ಲಿ ಗ್ಯಾಪ್ ಬರದೇ ರೀತಿ ಯಾವ ರೀತಿ ಗ್ಯಾಪ್ ಬರದೇ ರೀತಿ ಹೇಗೆ ಕಟ್ ಮಾಡಬೇಕು ಬ್ಲೌಸನ್ನು ಅಂತ ಒಂದು ಥಂಬ್ನೇಲ್ ಹಾಕಿ ಅದೊಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಒಂದು 20 ನಿಮಿಷದ ವಿಡಿಯೋ ಇದೆ ಅದು. ಸ್ನೇಹಿತರೆ ನೋಡಿ, ಇದೇ ಬ್ಲೌಸಂದು ಅದು ನಿಮಗೆ ನೋಡಿ ಇಲ್ಲಿ ಫೋಟೋ ಕೂಡ ಹಾಕ್ತಾ ಇದ್ದೀನಿ ಸೈಡಿಗೆ. ಹಾಗೆ ಆ ವಿಡಿಯೋದು ಲಿಂಕ್ ಕೂಡ ಈ ಕಡೆ ಬರ್ತಾ ಇದೆ ನೋಡಿ. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸ್ನೇಹಿತರೆ ನೋಡಿ, ಈ ಥರ ಗ್ಯಾಪ್ ಬಂದಿದೆ ಇದು ಬ್ಲೌಸು. ಇದೇ ಬ್ಲೌಸಿಂದ ಕಟ್ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ. ಹಾಗೆ ನೋಡಿ, ಅದೇ ಬ್ಲೌಸನ್ನು ಸ್ಟಿಚ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಬ್ಲೌಸನ್ನು ಇದೇ ಅಳತೆ ಬ್ಲೌಸಿಂದ ಕಟ್ ಮಾಡಿದ್ದೀನಿ. ಬಟ್ ಇದು ನೋಡಿ, ನಾನು ನಿಮಗೆ ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ. ಫ್ರಂಟಲ್ಲಿ ಗ್ಯಾಪ್ ಬರ್ತಾ ಇದೆ ಅಂತ ಹೇಳಿದ್ದೀನಿ ನಿಮಗೆ. ಫ್ರಂಟ್ ಇದು ಅಳತೆ ಬ್ಲೌಸ್ ಬಂದು ಫ್ರಂಟಲ್ಲಿ ಗ್ಯಾಪ್ ಇದೆ, ತೋರಿಸ್ತೀನಿ ನಿಮಗೆ ನೋಡಿ. ನೋಡಿ, ಫ್ರಂಟಲ್ಲಿ ಸುಮಾರು 1.5 ಇಂಚಿನಷ್ಟು ಗ್ಯಾಪ್ ಇದೆ ನೋಡಿ. ನೋಡಿ, 1.5 ಅಥವಾ 1.25 ಇಂಚಿನಷ್ಟು ಗ್ಯಾಪ್ ಇದೆ. ಇದನ್ನ ಇಟ್ಕೊಂಡು ನಾವು ಫ್ರಂಟಲ್ಲಿ ಈ ಗ್ಯಾಪ್ ಬರದೇ ರೀತಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಈ ವಿಡಿಯೋ ಮಾಡಿದ್ದೆ ನಾನು ನಿಮಗೆ. ಅದನ್ನೇ ನಾನು ಸ್ಟಿಚ್ ಮಾಡಿ ಕೂಡ ಬ್ಲೌಸ್ ನೋಡಿ ಇಲ್ಲಿ ರೆಡಿ ಮಾಡಿದೆ. ನಾನು ವಿಡಿಯೋ ಮಾಡಿಲ್ಲ, ಇದನ್ನು ವಿಡಿಯೋ ಫುಲ್ಲು ಲೆಂತ್ ಆಗುತ್ತೆ ಅಂತೇಳಿ ಸ್ನೇಹಿತರೆ ನೋಡಿ ವಿಡಿಯೋ ಮಾಡಿಲ್ಲ. ಇದ್ರ ಬೇಕಾದರೆ ಫ್ರಂಟ್ ವಿಡಿಯೋ ಮಾಡಿದ್ದೆ ನಾನು, ಇನ್ನೊಂದು ಚಾನಲಲ್ಲಿದೆ. ಇದು ಫ್ರಂಟ್ ಮಾತ್ರ, ಈ ಫ್ರಂಟ್ ಪಟ್ಟಿ ಮಾತ್ರ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಇನ್ನೊಂದು ಚಾನಲ್ ಇದೆ. ಅದನ್ನೂ ಲಿಂಕ್ ಬೇಕಾದರೆ ಕೊಡ್ತೀನಿ ನಾನು ನಿಮಗೆ. ಈ ಫೋಟೋ ಕೂಡ ಬರುತ್ತೆ ನೋಡಿ, ಈ ಕಡೆ ಲಿಂಕ್ ಕೂಡ ಬರುತ್ತೆ. ಸ್ನೇಹಿತರೆ ನೋಡಿ, ಇದು ನಾನು ನಿಮಗೆ ಕಟಿಂಗ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಕಟ್ ಮಾಡಿದ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಫ್ರಂಟಲ್ಲಿ ಗ್ಯಾಪ್ ಇದೆಯಾ ಏನಂತ ನೋಡ್ಕೊಂಬಿಡಿ ನೋಡಿ. ಫುಲ್ ಸ್ಲೀವ್ ಇದು ಕೂಡ ನಾನೇನೋ ಉಕ್ಸ್ ಹಚ್ಚಿಲ್ಲ ಅದಕ್ಕೆ ನೋಡಿ, ಉಕ್ಸ್ ಕೂಡ ಹಚ್ಚಿಲ್ಲ. ಇದೇ ಅಳತಿ ಬ್ಲೌಸಿಂದು ನಾನು ಇದನ್ನು ಫ್ರಂಟಲ್ಲಿ ಗ್ಯಾಪ್ ಬರದೇ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಡಿಫ್ರೆನ್ಸ್ ಇದೆಯಾ ಅಂತ ನೋಡ್ಕೊಂಬಿಡಿ ನೋಡಿ. ಗ್ಯಾಪ್ ಇದೆಯಾ ಅಂತ ನೋಡ್ಕೊಳ್ಳಿ, ಹಿಂದ್ಗಡೆ ನೋಡ್ಕೊಳ್ಳಿ. ಮತ್ತೆ ನೋಡಿ, ಎಲ್ಲಿ ಗ್ಯಾಪ್ ಇಲ್ಲ, ಇಲ್ಲಿ ಗ್ಯಾಪ್ ಇಲ್ಲ, ಇಲ್ಲಿ ಗ್ಯಾಪ್ ಇಲ್ಲ. ಹಾಗೆ ಚೆಸ್ಟ್ ಕೂಡ ಕರೆಕ್ಟಾಗೇ ಬರುತ್ತೆ ನೋಡಿ. ಆ ವಿಡಿಯೋ ನೋಡಿ, ನಿಮಗೆ ಖಂಡಿತ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ವಿಡಿಯೋನೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹೊಸದಾಗಿ ಕಲರ್ಗೆ ಅಂದ್ಕೊಂಡಿದ್ದೀನಿ ನೋಡಿ. ನಾನು ಇವಾಗ ಇದು ಸ್ಟಿಚ್ ಮಾಡಿದ್ದು ಫ್ರೆಂಡ್ಸ್ ನೋಡಿ, ಕಂಪ್ಲೀಟು ಫ್ರಂಟಲ್ಲಿ ಗ್ಯಾಪ್ ಬರದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಆ ವಿಡಿಯೋನ ಕಟ್ಟಿಂಗ್ ಕೂಡ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ ನೋಡಿ. ಇವಾಗ ಅಳತೆ ಬ್ಲೌಸ್ ಇಟ್ಟಿದ್ದೀನಿ ರೆಡಿ. ಇದ್ರ ಪ್ರಕಾರ ಇದೆಯೋ ಇಲ್ಲ ಅಂತ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ, ಕೆಳಗಡೆ ಅಗಲ ಬರ್ತಾಯಿದೆ ನೋಡಿ ಜಾಸ್ತಿ, ಹೌದಾ? ಇವಾಗ ನೋಡಿ, ಇಲ್ಲಿ 1 ಇಂಚ್ ಗ್ಯಾಪ್ ಇದೆ, ಇಲ್ಲಿ 1 ಇಂಚ್ ಗ್ಯಾಪ್ ಇದೆ. ಏನಕ್ಕೆ ಬಂತು ನೋಡಿ, ನಾವು ಎರಡನ್ನೂ ಕಟ್ ಮಾಡಿದಾಗ ನೋಡಿ, ಈ ಫ್ರಂಟ್ ಬುಕ್ಸ್ ನಾವು ಹಾಕಿದಾಗ ನಮಗೆ ಪಕ್ಕ ಇದರ ಅಳತಿನೇ ಬೇಕು. ವೆಸ್ಟ್ ಮೆಜರ್ಮೆಂಟು ಕೂಡ ಇದರಲ್ಲಿ ಎಷ್ಟಿದೆ ಅಷ್ಟೇ ಬೇಕು, ಚೆಸ್ಟ್ ಮೆಜರ್ಮೆಂಟ್ ಕೂಡ ಎಷ್ಟಿದೆ ಅಷ್ಟೇ ಬೇಕು. ಇಲ್ಲ ಅಂದರೆ ಬ್ಲೌಸು ಇದು ಲೂಸ್ ಆಗುತ್ತೆ ನೋಡಿ. ನಾನೀಗ ಉಕ್ಸ್ ಹಾಕಿದ್ದೀನಿ ನಾನು ನಿಮಗೆ. ಇದನ್ನು ಕೂಡ ನೋಡಿ ಹಾಕಿದ್ದೀನಿ ಅಂದ್ಕೊಳ್ಳಿ ನೋಡಿ. ಇಲ್ಲಿ ನೀಟಾಗಿ ಇಟ್ಟಿದ್ದೀನಿ. ಹಾಗೆ ನೋಡಿ, ವೆಸ್ಟ್ ಕರೆಕ್ಟಾಗಿ ಇದೆಯಾ ಇಲ್ಲ ಅಳತೆ ಬ್ಲೌಸ್ ಪ್ರಕಾರ ನೋಡ್ಕೊಂಬಿಡಿ ನೋಡಿ. ಈಗ ಏನಾಗುತ್ತೆ ನೋಡಿ ಫ್ರೆಂಡ್ಸ್, ಫ್ರಂಟಲ್ಲಿ ಗ್ಯಾಪ್ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೋದು, ಏನು ಡಿಫ್ರೆನ್ಸ್ ಆಗುತ್ತೆ ಇದಕ್ಕೂ ಅದಕ್ಕೂ ಅಂತ ಕೇಳ್ಬೋದು ನೋಡಿ. ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನೋಡಿ ಝೂಮ್ ಆಗಿ ತೋರಿಸ್ತೀನಿ ನಾನು, ನಿಮಗೆ ಕಾಣ್ತಿಲ್ಲ ಅಂತೇಳಿ ನೋಡಿ. ಇಲ್ಲಿ ಗ್ಯಾಪ್ ಬಂದಿದೆ, ಫ್ರಂಟ್ ಸೈಡು ಬ್ಯಾಕ್ ಸೈಡು ಫ್ರಂಟಿಗೆ ಬಂದಿದೆ ನೋಡಿ. ಬ್ಯಾಕ್ ಸೈಡು ಫ್ರಂಟಿಗೆ ಬಂದಿದೆ, 3/4 ಇಂಚು ಅಥವಾ 1 ಇಂಚು ಫ್ರಂಟಿಗೆ ಬಂದಿದೆ ನೋಡಿ. ಮತ್ತು ಬ್ಯಾಕ್ ಸೈಡು ಫ್ರಂಟಿಗೆ ಬ್ಲೌಸ್ ಎಳ್ಕೊಂಬಂದಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆದರೂ ಆಗ್ಬೋದು ಸ್ನೇಹಿತರೆ ನೋಡಿ. ಎಲ್ಲರೂ ಇದೇ ಥರ ಕಟ್ ಮಾಡ್ತಾರೆ, ಬಟ್ ಇದು ಅವ್ರಿಗೆ ಕಂಫರ್ಟಬಲ್ ಇದೆ ಬ್ಲೌಸು. ಇದನ್ನು ಯಾವ ರೀತಿ ಕಟ್ ಮಾಡಿರ್ಬೋದು ಅವರು ಸ್ನೇಹಿತರೆ ನೋಡಿ. ಇದನ್ನು ಅವರು ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ರೀತಿ ಇಟ್ಟು ಕಟ್ ಮಾಡಿದ್ದಾರೆ ಸ್ನೇಹಿತರೆ, ಬೇರೆ ಯಾರೂ ಅಲ್ಲ, ನಾನೇ ಹೊಲಿದಿರೋದು ಇದು ಬ್ಲೌಸು. ಇದನ್ನು ನಾನು ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಇಟ್ಟು ಒಂದೇ ಸಾರಿ ಕಟ್ ಮಾಡಿದ್ದೀನಿ. ಬಟ್ ಯಾವ ಥರ ಕಟ್ ಮಾಡಿದ್ರು ಕಟಿಂಗ್ ಡಿಫ್ರೆನ್ಸು, ಬಟ್ ಅಳತೆ ಮಾತ್ರ ಕರೆಕ್ಟಾಗಿ ಬಂದಿದೆ ನೋಡಿ, ಹೌದಾ? ಈಗ ಹೊಸ ಕಲರ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಮೊನ್ನೆ ಒಂದು ವಿಡಿಯೋ ಹಾಕಿದಾಗ ಫ್ರಂಟಲ್ಲಿ ಗ್ಯಾಪ್ ಬರದೇ ರೀತಿ ಅಂತೇಳಿ ಫ್ರಂಟಲ್ಲಿ 3/4 ಇಂಚ್ ಎಕ್ಸ್ಟ್ರಾ ತಗೊಂಡ್ರು. ಆಮೇಲೆ ನಾವು ಈ ಬ್ಲೌಸು ಎರಡನ್ನೂ ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಇಟ್ಟು ಹೊಲಿದಾಗ ಎರಡು ಕಡೆಗೆ ನಾನು 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಡ್ತೀನಿ. ನಿಮಗೆ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ ಸ್ನೇಹಿತರೆ. ಬೇಕಾದರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನೋಡಿ, ನಾನು ಫ್ರಂಟು ಬ್ಯಾಕು ಎರಡನ್ನೂ ಕಟ್ ಮಾಡಿದಾಗ ಇದೇ ಅಳತಿ ಬ್ಲೌಸಿಂದ ಇನ್ನೂ ಒಂದಿದೆ ಇವ್ರದ್ದೊಂದು ಬ್ಲೌಸು. ಇದೇ ಬ್ಲೌಸಿಂದ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನಾನು, ಬೇಕಾದರೆ ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಐ ಹೋಪ್ ನಿಮಗೆ ಹೊಸಬ್ರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈಗ ನಾವೆಲ್ಲ ಕಲ್ತಿರ್ತೀವಿ, ನಮಗೆ ನಾವು ಯಾವಾಗಲೂ ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಇಟ್ಟೆ ಕಟ್ ಮಾಡೋದು. ನಾವು ಎಂಥ ಬ್ಲೌಸ್ ಆದರೂ ಅಷ್ಟೇ ಹೊಲಿತೀವಿ. ಆದರೆ ಈ ಥರನೂ
ಇದು ನಮಗೆ ಡಿಫಿಕಲ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಹೊಸಬ್ರಿಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ಇದು ಈ ಥರ ಬ್ಲೌಸು ಕಟಿಂಗ್ ಮಾಡೋದ್ರಿಂದ. ಆಮೇಲೆ ಇದು ಕಂಫರ್ಟಾಗಿ ಕೂರುತ್ತೆ ಫ್ರೆಂಡ್ಸ್, ಇದಕ್ಕಿಂತೂ ಜಾಸ್ತಿ ಒಂದು 5% ಇದು ಕಂಫರ್ಟಬಲಾಗಿ ಕೂರುತ್ತೆ ಈ ಥರ ಬರೋದ್ರಿಂದ, ಈ ಥರ ಹೊಲಿಯೋದ್ರಿಂದ. ಬಟ್ ನಮಗೆ ಟೈಮಿಂಗ್ ಸೇವು, ಮನೆಗೆ ತಕ್ಕಷ್ಟು ಕಜ್ಜಾಯ ಅಂತವಲ್ಲ ಆ ಥರ ಇರೋದ್ರಿಂದ. ಬಟ್ ಇದು ಕಂಫರ್ಟಬಲ್ ಆಗುತ್ತೆ ನೋಡಿ. ಇವರು ಸುಮಾರು ಅನ್ಕೊಟ್ಟ 10-20 ಜಾಕೆಟ್ ಹೊಲ್ಸ್ಕೊಂತಾರೆ ವರ್ಷ, ಮತ್ತು ಬೇರೆ ಎಲ್ಲಿ ಹೊಲಿಸೋದೇ ಇಲ್ಲ. ಅವ್ರಿಗೆ ಕಂಫರ್ಟ್ ಆಗೋದಕ್ಕೆ ನನ್ನ ಹತ್ರ ಬಂದು ಹೊಲಿಸ್ತಾ ಇದ್ದಾರೆ. ಹೌದಾ, ಈ ಥರ ಕಟ್ಟಿಂಗು ಅವ್ರಿಗೆ ಕಂಫರ್ಟೇಬಲ್ ಆಗುತ್ತೆ ಅಂತಲೂ ಕೂಡ ನೋಡಿ. ಸುಮಾರು ವಿಡಿಯೋ ಮಾಡ್ತಾರೆ, ಬಟ್ ನೀವು ಹೊಸಬ್ರಾದವರು ಸೊ ಎಲ್ಲ ತಿಳ್ಕೊಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಓನ್ಲಿ ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ ಸ್ನೇಹಿತರೆ. ನೋಡಿ, ಎನಿ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಸ್ನೇಹಿತರೆ ನೋಡಿ, ಇದ್ರದ್ದು ಕಟಿಂಗ್ ವಿಡಿಯೋ ಇದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಕೊಂಬಿಡಿ ಒಂದ್ಸರಿ. ನೋಡಿ, ಎಲ್ಲಿ ರಿಂಕಲ್ಸ್ ಕೂಡ ಇಲ್ಲ. ಇದು ಬ್ಲೌಸು ಅವ್ರು ವೇರ್ ಮಾಡಿದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಅವರಿಗೆ ನಾನು ಇದೇ ಥರದೇ ಬ್ಲೌಸು ಅಷ್ಟು ಹೊಲ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ಹೇಳಿದೆಲ್ಲ 10 ಬ್ಲೌಸು ಕೊಟ್ಟರೆ ಇದೇ ಥರ ಹೊಲ್ಕೊಟ್ಟಿದ್ದೀನಿ. ಆದರೆ ನಿಮಗೆ ವಿಡಿಯೋ ಮಾಡ್ಬೇಕು ಅನ್ನೋಕ್ಕೋಸ್ಕರ ಇದನ್ನು ಚೇಂಜಸ್ ಮಾಡಿ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಅವ್ರಿಗೆ ಸ್ಟಿಚ್ ಮಾಡಿ ಕೂಡ ಕೊಟ್ಟಿದ್ದೀನಿ. ನೋಡಿ, ಬ್ಯಾಕ್ ಸೈಡಲ್ಲಿ ಕೂಡ ಡಿಫ್ರೆನ್ಸ್ ಇಲ್ಲ. ನಾನು ಸ್ನೇಹಿತರೆ ಇನ್ನೂ ಇದಕ್ಕೆ ಉಕ್ಸ್ ಹಾಕಿಲ್ಲ. ಉಕ್ಸ್ ಹಾಕಿದರೆ ನೋಡಿ ಕರೆಕ್ಟಾಗಿ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಲೇಬೇಕು. ಹಾಗೆ ನೋಡಿ, ಈ ವಿಡಿಯೋದು ಲಿಂಕ್ ಕೂಡ ಕೊಟ್ಟಿರ್ತೀನಿ ಕೆಳಗಡೆ. ಹಾಗೆ ಸ್ನೇಹಿತರೆ ನೋಡಿ, ನಂದು ಇನ್ನೊಂದು ಚಾನಲ್ ಇದೆ, ಶಿವಾನ್ ಟೈಲರ್ ಅಂತೇಳಿ. ಅದರಲ್ಲಿ ಸ್ಕೂಲ್ ಯೂನಿಫಾರ್ಮ್ದು ಎಲ್ಲ ಥರದ ವಿಡಿಯೋಸ್ ಇದೆ, ಕಟಿಂಗು ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ಅದರಲ್ಲಿ. ಹಾಗೆ ಇದ್ರದ್ದು ಕೂಡ ಈ ಇದ್ರದ್ದು ಕೂಡ ನಾನು ಹಾಕಿದ್ದೀನಿ, ಶಿವಾನಂದ್ ಟೈಲರ್ ಅಂತೇಳಿ. ಕೆಲವ್ರಿಗೆ ಗೊತ್ತಿರ್ಬೋದು ಈ ವಿಡಿಯೋ ನೋಡ್ತಾರೆ, ಯಾಕಂದ್ರೆ ನೋಡಿರ್ತಾರೆ. ಅಲ್ಲಿ ನೋಡದೇ ಇರೋರು ದಯವಿಟ್ಟು ಹೋಗಿ ನೋಡಿ. ಹಾಗೆ ನನ್ನ 2 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.